ತಿನ್ನೋ ಸಮಯ ವೈಸ್ ಯಾವಾಗಲೂ ಹೆಲ್ದಿ ಫ್ರೂಟ್ಸ್ ತಿನ್ನಿ. ನಮ್ಮಮ್ಮ ಇವಾಗ ನನಗೋಸ್ಕರ ಚಪಾತಿ ಗರಂ ಮಾಡ್ತಾಳೆ. ವೈಸ್ ಹಿಂದೊಂದು 1 ಇಯರ್ ಆಗುತ್ತೆ. ಈ ಮನೆ ಏನಿಲ್ಲ, ಈ ಮನೆ ಕಟ್ಸೋಕ್ಕಿಂತ ಮೊದಲೇ ಆರ್ಡ್ರ್ ಮಾಡಿದ್ದೆ ಇದನ್ನು. ಗೈಸ್ ಈ ಟೈಪ್ ಇರುತ್ತೆ ಲೆನ್ಸ್. ಇದ್ರೊಳಗೆ ಏನೋ ಒಂಥರ ಜಲ್ ಟೈಪ್ ಏನೋ ಇರುತ್ತೆ. ನಮ್ಮೂರು ಸಖತ್ ಮಾರ್ಕೆಟ್ ನೋಡಿ ಗೈಸ್. ಗೈಸ್ ಇವತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸ್ವಲ್ಪ ಒಂದು ಇವೆಂಟ್ ಇತ್ತು, ಅಲ್ಲಿಗೆ ಹೋಗಿದ್ದೆ. ಮತ್ತೆ ಹೋಗ್ಬೇಕು ಇವಾಗ ಇವೆಂಟಿಗೆ. ಸೊ ತೋರಿಸುವ. ಇವಾಗ ಜಸ್ಟ್ ಅಲ್ಲಿದ್ದ ಬಂದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಮನೆಯಲ್ಲೇ ಯಾರಿದ್ದಾರೆ ನೋಡುವ. ಎಲ್ಲರೂ ಇವೆಂಟಿಗೆ ಹೋಗಿದ್ದಾರೆ ಗೈಸ್. ಗೈಸ್ ಕಿಲಿ ಹಾಕಿ ಹೋಗೋರೆ. ಗೇಟ್ ಹಾಕೋಣ. ಗೈಸ್ ಗೇಟ್ ಫುಲ್ ಹೆವಿ ವೇಟ್ ಇದೆ. ಗೈಸ್ ಏನಂದರೆ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 1 ಆಯಿತು. ಸ್ವಲ್ಪ ಮನೇಲಿ ಏನೋ ಕೆಲಸ ಇತ್ತು, ಅದ್ರ ಸಂಬಂಧ ಬಂದೆ. ಗೈಸ್ ನನಗೊಂದು ಡೌಟ್ ಹೊಡಿತಾ ಇದೆ. ಏನಂತ ಅಂದರೆ, ನಾನು ಹಿಂಗಿದ್ರೆ ಚೆನ್ನಾಗಿ ಕಾಣ್ತೀನ ಗೈಸ್? ಏನೋ ಕಂದಲೇ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆದರೆ ಯಾಕೆ ಈ ಥರ ಮಾಡ್ತಿಲ್ಲ ಅಂತಂದರೆ, ಒಮ್ಮೆ ಹೆಸರು ಚೇಂಜ್ ಮಾಡಿಬಿಟ್ರೆ ಏನು ಹೆವಿ ಬಿಲ್ಡಪ್ ಕೊಡ್ತಾನಲ್ಲ ಅಂತ ತಿಳ್ಕೊತಾರೆ. ಅದಕ್ಕೆ ಹೋಗ್ತಾ ಮಾಡೋಣ. ಗೈಸ್ ಇವಾಗೇನು ಗೊತ್ತಾ, ಇವಾಗ ಜಸ್ಟ್ ಒಂದು ಮೋಟಿವೇಶನ್ ಕಂಟೆಂಟ್ ಒಂದು ರೀಲ್ ಮಾಡಿದೆ. ಅದಕ್ಕೆ ಸ್ವಲ್ಪ ಲೈಟ್ ಏನೋ ಬೇಕಾಗಿತ್ತು. ಸ್ವಲ್ಪ ಕಂಟೆಂಟ್ ಮುಗೀತು. ಇವಾಗ ಸ್ವಲ್ಪ ಅದೇ ಲೈಟ್ ಹಚ್ಕೊಂಡಿದ್ದೆ, ಸ್ವಲ್ಪ ವೈರ್ ಬೇಕಿತ್ತು, ಮಾಡ್ತಾಯಿನಿ. ಇವಾಗೆಲ್ಲ ಮುಗೀತು, ಇಡ್ತಾ ಇದ್ದೀನಿ ಗೈಸ್ ಇಲ್ಲಿದೆಲ್ಲ ಇದೆ ನನ್ನ ಪೇಜು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ನಂದು ಐಡಿನ.小镇在此里面凌晨6点都没睡，他选择过的日子怎么吵都不会累，总是戴着帽子对着镜子 rock 到80岁。如果再有下辈子，再听到说唱也会醉。我调好设备，转动音量，刺痛心脏。这世界上派对照到天亮，脚底发烫，所有光亮照在身上，只有站在这里听到纯粹的说唱。心体一直夸张，因为老子来自二个寨，因为不会为人处事，所以一直在圈外。坏人到处在，必须都去买。如果崩杯都不动，还不如停下我烧麦。哦，发电线接触止不住万分爱，早就对瓜吞的歌词失去了。ತಿನ್ನೋ ಸಮಯ ವೈಸ್ ಯಾವಾಗಲೂ ಹೆಲ್ದಿ ಫ್ರೂಟ್ಸ್ ತಿನ್ನಿ. ಜಂಕ್ ಫುಡ್ ಅವೆಲ್ಲ ಆರೋಗ್ಯಕ್ಕೆ ಸರಿಯಲ್ಲ. ಓಕೆನಾ? ಯಾವಾಗಲೂ ಹೆಲ್ದಿ ಫ್ರೂಟ್ಸ್ ತಿನ್ನಿ. ಇವತ್ತು ಮಾರ್ಕೆಟ್ಲಿಂದ ತಂದ ತಕ್ಷಣ ಹಾಗೆ ತಿನ್ಬಾರ್ದು. ಏನಕ್ಕೆಂದರೆ ಇಲ್ಲೆಲ್ಲ ಏನೇನೋ ಇರುತ್ತೆ ಅಷ್ಟೇ. ಅದಕ್ಕೆ ಈ ಥರ ಕ್ಲೀನ್ ಮಾಡಿ ತಿನ್ನಬೇಕು. ಓಕೆನಾ? ನಮ್ಮ ಕಿಚನ್ ನೋಡಿ ಗೈಸ್, ಈ ಥರ ಇದೆ. ಸಕ್ಕತ್ತಾಗಿದೆ ಗೈಸ್. ಇವಾಗ ನಮ್ಮ ಮನೆಗೆ ಯಾರಪ್ಪ ನಮ್ಮ ಗ್ರ್ಯಾಂಡ್ ಫಾದರ್ ಬಂದಿದ್ದಾರೆ. ಅದಕ್ಕೆ ಸ್ವಲ್ಪ ಸ್ಟ್ರಿಕ್ ಅವರು. ಇದರೆಲ್ಲ ಬ್ಲಾಗಿಗೆ ಹೊರಗೆ ನಡೆಯಲ್ಲ. ಓಕೆನಾ?
ಅವ್ರು ಹೋದಾದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅವಾಗ ಚೀಸ್ ಏನು ಗೊತ್ತಾ ಸೊಳ್ಳಿ ಗೈಸ್ ಏನು ಗೊತ್ತಾ ನೀವು ಏನಾದರೂ ಫ್ರೂಟ್ಸಲ್ಲಿ ಗೈಸ್ ಸ್ವಲ್ಪ ನಾಲಿಗೆ ಪ್ರಾಬ್ಲಮ್ ನೀವೇನಾದರೂ ಫ್ರೂಟ್ಸಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿ ಪರ್ಚೇಸ್ ಮಾಡಿ ಏನಕ್ಕಂದರೆ ಇಲ್ಲಿ ನೋಡಿ ಗೈಸ್ ಆಗಲೇ ಈಗ ತಿನ್ನುವಾಗ ಹೊರಗಡೆ ಎಲ್ಲ ಚೆನ್ನಾಗಿತ್ತು ಇಲ್ಲಿ ನೋಡಿ ಗೈಸ್ ಎಲ್ಲ ಹೊಳ್ಕತ್ಬಿಟ್ಟಿದೆ ಗೈಸ್ ಇದಕ್ಕೆ ಒಂದು ಫಾರ್ ಎಕ್ಸಾಂಪಲ್ ವ್ಯಕ್ತಿತ್ವ ಏನಕ್ಕಂದರೆ ಇವಾಗ ಹೊರಗಿಂದ ಎಲ್ಲರೂ ಚೆನ್ನಾಗಿರ್ತಾರೆ ಮನಸ್ಸಿಂದ ಹೊರಗಿದ್ದ ಎಲ್ಲ ಈಗ ಕಾಮನ್ ನೋಡೋಕ್ಕೆಲ್ಲರೂ ಚೆನ್ನಾಗಿ ಕಾಣ್ತಾರೆ ಆದರೆ ಒಳಗಿದ್ದ ಯಾರು ಅಂತಲ್ಲ ಒಂದಿಷ್ಟು ಜನ ಇರ್ತಾರೆ ಬಟ್ ಹೇಳ್ಬಾರ್ದು ಅಷ್ಟೇ ಅದಕ್ಕೆ ನೀವೇನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದರೆ ಎಲ್ಲ ನೋಡ್ಬಿಟ್ಟು ಪರ್ಚೇಸ್ ಮಾಡಿ ಓಕೆನಾ ಅದಕ್ಕೆ ಇಂಥವನ್ನ ಎಲ್ಲಿಡ್ಬೇಕು ಅಲ್ಲೇ ಇಡಬೇಕು ಗೈಸ್ ಇಂಥವ್ರನ್ನ ಇಲ್ಲೇ ಇಡಬೇಕು ಅರ್ಥ ಆಗಿದೆ ಚೀರ್ಸ್ ಗೈಸ್ ಒಳ್ಳೇದಕ್ಕೆ ಹೇಳ್ತಾ ಇರೋದು ಹೊರಗಿಂದ ನೋಡೋಕ್ಕೆಲ್ಲರೂ ಚೆನ್ನಾಗಿ ಕಾಣ್ತಾರೆ ಬಟ್ ಒಳಗಿಂದ ಹೆಂಗಿರ್ಬೇಕು ಹಂಗೆ ಇರಬೇಕು ಗೈಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಚೀರ್ಸ್ ಅಕ್ಕ ಮತ್ತು ಅಮ್ಮ ಬಂದಿದ್ದಾರೆ ತೋರಿಸ್ತೀನಿ ಅಮ್ಮ ಅವ್ರ ಫ್ರೆಂಡ್ ಹತ್ರ ಬ್ಯುಸಿ ಇದ್ದಾರೆ ತೋರಿಸುವ ಚೀರ್ಸ್ ಗೈಸ್ ಇವಾಗಿನ ಗೊತ್ತಾ ಒಂದು ಎಕ್ಸಾಮ್ ಮುಗಿದು ಎಷ್ಟು 2-3 ದಿವಸ ಏನೋ ಆಯ್ತು 2-3 ದಿವಸ ಏನೋ ಆಯ್ತು ಅದಕ್ಕೆ ಕಾಲೇಜ್ ಸ್ಟಾರ್ಟ್ ಅಂತ ಮೆಸೇಜ್ ಹಾಕಿದ್ವಿ ಅದಕ್ಕೆ ಮೆಸೇಜ್ ಈಗ ಎಷ್ಟು ಒಂದು 30 ಮಿನಿಟ್ಸ್ ಆಯ್ತು ಬಂದು ನಮ್ಮದು ಎಕ್ಸಾಮ್ ಮುಗಿದು ಎಷ್ಟು 2-3 ದಿವಸ ಆಯ್ತು ಅದಕ್ಕೆ ಸ್ಟಾರ್ಟ್ ಅಂತ ಮೆಸೇಜ್ ಹಾಕ್ಯಾರ ಇವಾಗ ಟೈಮ್ ಬಂತ ಪೋನೆ 6 ಐತೆ ಇದು ನನ್ನ ರೂಮ್ ಮತ್ತು ಎಲ್ಲರೂ ಕ್ಲೀನ್ ಮಾಡ್ಬೇಕು ರೈಸ್ ಮಾಡೋಣಂತೆ ಕೇಳಿದ್ದಾರೆ ತೋರಿಸಿನಂತೆ ಗೈಸ್ ಇವಾಗ ಟೈಮ್ ಬಂದು 9:30 ಇನ್ನೂ ಊಟ ಆಗಿಲ್ಲ ನಮ್ಮಮ್ಮ ಇವಾಗ ನನಗೋಸ್ಕರ ಚಪಾತಿ ಗರಂ ಮಾಡ್ತಾಳೆ ಊಟ ಮಾಡಿ ಆದಮೇಲೆ ನಾಳೆ ಸಿಗುವ ಫ್ಯಾನ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲ ಹೆಂಗಿದ್ರೆ ಭಾಳ ದಿವ್ಸ ಆದ್ಮ್ಯಾಗ ಬ್ಲಾಗ್ ಒಳಗೆ ಕಾಣಿಸ್ಕೊಳಂತ ಏನು ಹೇಳ್ತಿ ನಮ್ಮ ಆಡಿಯನ್ಸಿಗೆ ಭಾಳ ದಿವ್ಸ ಆದ್ಮ್ಯಾಗ ನಮ್ಮ ಬ್ಲಾಗ್ ಒಳಗೆ ಕಾಣಿಸ್ಕೊಳಕ್ಕೆ ಏನು ಹೇಳ್ತಿ ನಮ್ಮ ಆಡಿಯನ್ಸಿಗೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ಗುಡ್ ಮಾರ್ನಿಂಗ್ ಆಲ್ ಅಷ್ಟೇ ನಮಸ್ಕಾರ ಎಲ್ರಿಗೂ ಅಂತೇಳಿ ಗೈಸ್ ವಾರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ ಬರೀ ಇಂಥದೆಯಾ ಏನು ಗೊತ್ತಾ ಗೈಸ್ ಅದು ಇದು ಎಲ್ಲ ಗೈಸ್ 1 ನಿಮಿಷ ಇಲ್ಲೇನಿದಲ್ಲ ಬಾಕ್ಸ್ ಇದು ಬಾಕ್ಸ್ ವಾಚಿಗೆ ಲೆನ್ಸ್ ಮಾಡಿದ್ದ ಆರ್ಡರ್ ಮಾಡಿದ್ದ ಅಲ್ಲ ಇದು ತಂದು ಎಷ್ಟು ವರ್ಷ ಆಯ್ತು ತಂದಲ್ಲ ಆರ್ಡರ್ ಮಾಡಿ 1 ಇಯರ್ ಆಗುತ್ತೆ ಗೈಸ್ ಇದನ್ನ ತಂದು 1 ಇಯರ್ ಆಗಿತ್ತು ಈ ಮನೆ ಏನೈತಲ್ಲ ಈ ಮನೆ ಕಟ್ಸೋಕ್ಕಿಂತ ಮೊದಲೇ ಆರ್ಡರ್ ಮಾಡಿದ್ದೆ ಇದನ್ನು 1 ವರ್ಷ ಅಲ್ಲ ಈ ಮನೆ ಕಟ್ಸೋಕ್ಕಿಂತ ಮೊದಲು ಈ ಮನೆ ಕಟ್ಸೋ ಸ್ಟಾರ್ಟ್ ಮಾಡಿ 2 ವರ್ಷ ಕಟ್ಸೋಕ್ಕಿಂತ ಮುಂಚೆ ಮಾಡಿದ್ದಿಲ್ಲ ಕಟ್ಸೋಕೆ ಸ್ಟಾರ್ಟ್ ಮಾಡಿದ್ದೆ 1.5 ಒಂದು ಅಥವಾ 1.5 ವರ್ಷ ಏನೋ ಆಗಿರ್ಬೋದು ಇದು ಇವಾಗ ಸಿಕ್ತು ಗೈಸ್ ಎಷ್ಟು
200 ಅಲ್ಲ ಅಷ್ಟು ರೂಪಾಯಿ ಕೊಟ್ಟಿತ್ತಪ್ಪ. 200. ಮೇ ಬಿ 200 ಏನೋ ಕೊಟ್ಟಿತ್ತೆ. ಅದನ್ನು ಇವಾಗ ಹಚ್ಚಕ್ಕೆ ಹೋಗಿತ್ತು ಅಲ್ಲಕ್ಕಿ ನೋಡಿ ಗೈಸ್ ಸೆಟ್ ಆಗ್ಯದ. ಕೊಡಿಲ್ಲ ನೋಡಿ ಗೈಸ್ ಇಲ್ಲಿ ಸೈಡ್ ಎಲ್ಲ ಕಿತ್ಬಿಟ್ಟಿದ್ದು ತೆಗೆದು ಬಿಡಲ. Can I try once again, dear? ಭಾಳ ಉಳುತ್ತೆ ಚುಚ್ಚು ಕೊಡಿ ಗೈಸ್. ಇದೇನು ಗೊತ್ತಾ ಗೈಸ್, ಇದೇನು ಗೊತ್ತಾ, ನಮ್ಮ ಮೊಬೈಲಿಗೆ ಗ್ಲಾಸ್ ಹಾಕಿಸ್ತಾರಲ್ಲ ಅದಕ್ಕೆ ಸ್ಪ್ರೇ ಹೊಡಿದಲ್ಲ ಗೈಸ್. ಇದು ಬಿಯರ್ಡ್ ಸೇವ್ ಮಾಡ್ದಲ್ಲ ಅದಕ್ಕೆ ಸ್ಪ್ರೇ ಮಾಡೋದು ಗೈಸ್. ಇದು ಅದನ್ನು ನಮ್ಮ ಅಕ್ಕ ಇದಕ್ಕೆ ಸ್ಪ್ರೇ ಮಾಡಿ ಅಂಟಿಸ್ತೋಳೆ. ಅದು ಕಿತ್ತು ದಬ್ಬಾಕ್ ಹೋಗಿ ಇನ್ನೂ ಸ್ವಲ್ಪ ಹೊಡಿಲ್ಲ. ಇದ್ರ ಕ್ಯಾಪ್ ಕೊಡಿಲ್ಲ. ಮತ್ತು ಇದು ವಿಡಿಯೋ ಡಿಲೀಟ್ ಆಗಿದ್ದಪ್ಪ, ಕಟ್ ಮಾಡ್ತೀನಿ. ಅಂದರೂ ಇದು ಗೋಯಲ್ಲಿ ಈ ಥರ ಇರ್ಬೇಕು. ಇಷ್ಟು ಒಂದು ಈ ಸರ್ತಿ ರೊಕ್ಕ ಪ್ರಾಬ್ಲಮ್ गाइस 200 रुपये वेस्ट. शाबाश बेटा, बहुत बढ़िया. गाइस ಹಿಂದಿದ್ದಲ್ಲ ಮುಂದಿದ್ದಲ್ಲ. ಮಮ್ಮ ಪಪ್ಪು ಟೈಮ್ ಒಂದು 10:45. ಗೈಸ್ ಯಾವ ವಾಚ್ ಬೆಸ್ಟ್ ಐತೆ ಕಮೆಂಟ್ ಮಾಡಿ ಗೈಸ್. ನಿಮ್ಗೆ ಯಾಕೆ ಬೇಕದು? ಗೈಸ್ ಇದು ಬ್ಲ್ಯಾಕ್, ನಂದು ಇದು ಯಾವ ಕಲರ್? ಬ್ಲೂ, ಲೈಟ್ ಬ್ಲೂ. ಗೈಸ್ ಆನ್ಸರ್ಸ್ ಕೊಡೋದಾಗಿದೆ. ಗೈಸ್ ಆನೆಸ್ಟ್ ಆಗಿ ಹೇಳಿ ಗೈಸ್, ಓಕೆನಾ? ಬಟ್ ಒಂದಕ್ಕಿಂತ ನನ್ನ ರೇಟ್ ಜಾಸ್ತಿ ಗಾಯ್ಸ್. 2,000 ನನ್ನ 5,000. ಗೈಸ್ ಹೆಂಗೆ ಮಾಡ್ತೀವಿ ನೋಡಿ ಗೈಸ್. ಇವಾಗ ಜಸ್ಟ್ ರೀಲ್ ಅಪ್ಲೋಡ್ ಮಾಡಿದೆ. ನಮ್ಮಕ್ಕ ಕಣ್ಣಿಗೆ ಲೆನ್ಸ್ ಹಾಕ್ಕೊಳತ್ತಾಳ. ಏನಾಗಲ್ಲ, ಏನಾಗಲ್ಲ, ಬಟ್ ಹಾಕೊಂಡ್ರೆ ಮಾಡ್ತದೆ. 10 ಗೈಸ್ ಫಸ್ಟ್ ಟೈಮ್ ಅನ್ಸುತ್ತೆ. ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಅನ್ಸುತ್ತೆ. ಹಾಂ ಫಸ್ಟ್ ಟೈಮು ಗೈಸ್. ಇಲ್ಲ ಐತೆ ಇದ್ರ ನೀರು ಇರುತ್ತೆ ಇದ್ರಾಗ ಗೈಸ್. ನೋಡ್ರಿ ಹೆಂಗಿರ್ತದೆ. ನೀರಲ್ಲದ ನೀರು ಅಂತ ಹೇಳಿ ಹಾಂ ಮತ್ತು ಗೈಸ್ ಈ ಟೈಪ್ ಇರುತ್ತೆ ಲೆನ್ಸ್. ಇದ್ರೊಳಗೆ ಏನೋ ಒಂಥರ ಜಲ್ ಟೈಪ್ ಏನೋ ಇರುತ್ತೆ ಗೈಸ್. ನಮ್ಮ ಅಕ್ಕ ಬರೋದು ಒಂದು ಪ್ಯಾಂಟ್ ತೊಗೊಂಬಂದಿದ್ರಿ ಫ್ಯಾಮಿಲಿ, ಅದು ತೋರಿಸಿ ನೋಡ್ರಿ, ಸಕ್ಕದಾಗೈತಿ. ಗೈಸ್ ನೋಡ್ರಿ ಹೆಂಗೈತಿ ಗೈಸ್. 1 ಸೆಕೆಂಡ್ ವೇಟ್ ಫ್ಯಾಮಿಲಿ. ನೋಡ್ರಿ ಹೆಂಗಾಗುತ್ತೆ, ಈ ಟೈಪ್ ಆಗುತ್ತೆ, ಸಕ್ಕತ್ತಾಗತ್ತೆ. ನೋಡು ಮತ್ತೆ ಹೊರ ಬಂತಾನ ಗೈಸ್. ಈ ಕಣ್ಣು ನೋಡ್ರಿ, ಈ ಕಣ್ಣು ನೋಡ್ರಿ ಹೆಂಗೆ ಕಾಣುತ್ತೆ. ಅಲ್ಲೇ ಸರಿ ಇಲ್ಲೇ ಎರಡು ಕಣ್ಣು ಓಪನ್ ಮಾಡ. ನಂಗೆ ಕಣ್ಣು ಮಸ್ತ್ ಕಾಣತ್ತದ ಅಂದರು ಗೈಸ್. ಇವಾಗ ಕೆಲಸ ಏನಿಲ್ಲ ಗೈಸ್.
ನಾಳೆ ಒಂದು ಸ್ಕ್ರಿಪ್ಟ್ ಬರಿಬೇಕ್ರಿ ಫ್ಯಾಮಿಲಿ. ಸ್ಕ್ರಿಪ್ಟ್ ಅಂದ್ರೆ ಇವಾಗ ಮೋಟಿವೇಶನ್ ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ಮೋಟಿವೇಶನ್ ಮಾಡ್ಬೇಕಲ್ರಿ ಫ್ಯಾಮಿಲಿ. ಅದ್ರ ಸಂಬಂಧ ಸ್ವಲ್ಪ ಸ್ಕ್ರಿಪ್ಟ್ ಬರಿಬೇಕು. ಇಲ್ಲಿ ನಂದು ಪ್ರೊಫೈಲ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹಾಕಿರ್ತೀನಿ, ವಿಸಿಟ್ ಮಾಡಿರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊರಿ. ಡೈಲಿ ಮೋಟಿವೇಶನ್ ರೀಲ್ ಬರ್ತಿರ್ತಾವೆ, ಸ್ವಲ್ಪ ಸಪೋರ್ಟ್ ಮಾಡಿರಿ. ಇಲ್ಲೇ ಪೇಜ್ ಕೊಟ್ಟಿರ್ತೀನಿ, ಫಾಲೋ ಮಾಡಿರಿ. ಅಷ್ಟೇ ರೀ ಫ್ಯಾಮಿಲಿ, ಸಿಗೋಣಂತ. ಇದನ್ನು ಸ್ಟಾರ್ಟ್ ಮಾಡೋದ್ರೊಳಗೆ 2ನೇ ದಿವಸ ಇದೆ ನಾ ಸ್ಟಾರ್ಟ್ ಮಾಡೋದು ಗೈಸ್. ಅದ ಲೆನ್ಸ್ ತೋರಿಸಿದಲ್ಲ, ಅದು ಲೆನ್ಸಿನ ಕೇಸ್ ಬೇಕಂತ ಬಂದಾಯ್ತು. ಅವು ಆ್ಯಕ್ಚುಲಿ ಏನೈತಿ, ಯಾರು ಬಾಕ್ಸ್ ಇಟ್ಕೊಳಂಗಿಲ್ಲ. ಒಂದ್ಸಲ ಹಾಕಿನಂದು ತೆಗೆದು ಇಟ್ಕೊಳ್ಳೋದು ಭಾಳ ರೇರ್, ತೆಗೆದು ಹೋಗ್ಬಿಡ್ತಾರೆ. ಇದಂತರ ಮಾಡ್ತಾರಿಲ್ಲ, ಇರಂಗಿಲ್ಲ. ನಾವು ವಾಶ್ ಮಾಡಿ ಇಟ್ಕೊಂತೀವಿ. ಇಲ್ಲ ನಾ ಅದೊಂದು ಜಲ್ ಇರ್ತೈತಿ, ಆ ಬಾಕ್ಸ್ ಒಳಗೆ ಇರುತ್ತದ. ಗೈಸ್ ಆ ಶಾಪ್ ಇದ್ದ ಇಲ್ಲೇ ಸೂಪರ್ ಮಾರ್ಕೆಟ್ ಬಂದಿದ್ವಿ. ನನ್ನ ಪ್ರಕಾರ ಸೂಪರ್ ಮಾರ್ಕೆಟ್ ಅಲ್ಲ ಗೈಸ್, ಸಖತ್ ಮಾರ್ಕೆಟ್. ನಮ್ಮೂರು ಸಖತ್ ಮಾರ್ಕೆಟ್ ನೋಡಿ ಗೈಸ್. ದ್ರಾಕ್ಷಿ ಗೋಡಂಬಿ ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ವಿಡಿಯೋ ಮಾಡ್ಬಾರ್ದು ಅದಕ್ಕೆ. ಇವಾಗ ಹೊಂಟಿದ್ದೀವಿ ಗೈಸ್, ಏನೂ ಸಿಕ್ಕಿಲ್ಲ ನಮಗೆ. ಇವಾಗ ಮನೆಗೆ ಹೋಗ್ತಾ ಇದ್ವಿ ಗೈಸ್. ಫೈನಲಿ ಬಂದಾಯಿತು ಇವಾಗ ಮನೆಗೆ. ಗೈಸ್ ಟೈಮ್ ಬಂದು ಗೈಸ್ ಊಟ 3 ಗಂಟೆ ಆಗೈತಿ ಗೈಸ್. ಊಟ ಮಾಡಬೇಕಿದೆ. ಮಮ್ಮಿಗೋಸ್ಕರ ಕಾಯ್ತಿತ್ತೆ. ಮಮ್ಮಿ ಡ್ಯೂಟಿಯಿಂದ ಬರೋದು ಲೇಟ್ ಆಗುತ್ತೆ ಅಂತಂದ್ರೆ, ಲೇಟ್ ಅಲ್ಲ ಬರೋದಿಲ್ಲ ಅಂತಂದ್ರೆ ಇವಾಗ ಊಟ ಮಾಡೋಣ. ಹಾಲು ಕಾಸ್ಬೇಕಂತೆ ಗೈಸ್. ಸ್ಟೇಟ್ ಇದೆ ಗೈಸ್. ಊಟಕ್ಕೆ ಏನೇನೈತೆ ಅಂತ ತೋರಿಸಿದ್ವಿ ಗೈಸ್. ಗೈಸ್ फोकस कैमरामैन जल्दी फोकस करो. सप्पंबेळी गाइस, ನನ್ನ ಫೇವರೇಟ್ ಅದು ಸಪ್ಪಂಬेळी ಗೈಸ್. ಇವಾಗ ಸರಕ್ ಸ್ವಲ್ಪ ಸರಿ. ಗೈಸ್ ಚಪಾತಿ, ಹೀರೆಕಾಯಿ ಪಲ್ಯ, ಸಾಂಬಾರಲ್ಲ ಅದ್ರದ್ದು ಸ್ಪೂನ್ ಹಾಕು.
ಇದು ಇದ್ರದ್ದು ಅದು ಸ್ವಲ್ಪ ಬೆಳೆದ ಇದು ಸಾರಿಂದ ಆ್ಯಕ್ಚುಲಿ ಸಾರನ ಆಳದು ಗೈಸ್ ಸಾಂಬಾರ್ ಗೈಸ್ ನೀವು ಚಪಾತಿ ಗರಂ ಮಾಡ್ತೀರಲ್ಲ ತಡಿ 1 ನಿಮಿಷ ಹಂಚಲ್ಲ ಐತದ ಹಂಚಿಟ್ಟು ಅದ್ರ ಮ್ಯಾಗ ಚಪಾತಿ ಹಾಕೋಕ್ಕಿನ್ನ ಇಲ್ಲೇ ಗ್ಯಾಸ್ ಹಚ್ಚಿ ಈ ಥರ ಮಾಡೋದು ಬೆಟ್ರ್ ಗೈಸ್. ಅಷ್ಟೇ ಗೈಸ್. ಇವಾಗ ಮತ್ತೆ ಒಂದು ರೈಡ್ ಹೋಗ್ತಾ ಉಂಟು. ಹಾಂ ಡಬಲ್ ಸ್ಟ್ಯಾಂಡ್ ತೆಗಿಯಕ್ಕೆ ಬರೋದಿಲ್ಲ. ಹುಷಾರ್ ಓಯ್. ಜಸ್ಟ್ ಒಂದು ಸ್ಮಾಲ್ ರೈಡ್ ಹೋಗ್ತು ಅಂತ. Spitting rhymes like a fire that won't go out. I'm on a mission, got a vision to share, bringing the heat, making the air electric. I'm not afraid to go against the grain. I'm here to show the world my kind of pain. From the streets to the booth, I'm the truck. ಫ್ಯಾಮ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಲ್ಲ, ಟೈಮ್ 7:30 ಆಯಿತು ಗೈಸ್. ಇವಾಗ ಸ್ಕ್ರಿಪ್ಟ್ ಬರಿತಾ ಇದ್ದೆ. ಇನ್ನೊಂದೇನೋ ಹೇಳೋಕೆ ನೆನಪಾಯಿತು ಗೈಸ್. ನಮ್ಮ ಇಂಡಿಯಾದನೊಬ್ಬ ಚೆಸ್ ಪ್ಲೇಯರ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾನೆ. ನನಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದಿದೆ, ಹಂಗೆ ಜಸ್ಟ್ ಒಂದು ರೀಲ್ಸ್ ಬಂತಪ್ಪ ನಂಗೆ. ನೋಡೋದ್ನಿ ವರ್ಲ್ಡ್ ಚಾಂಪಿಯನ್ ಆದ ಒಬ್ಬ ಅಂದ್ರೆ ಡಿ ಗುಕೇಶ್ ಗಾಯ್ಸ್, ಅಲ್ಟಿಮೇಟ್ ಗಾಯ್ಸ್. ಅವನು ಗಾಯ್ಸ್ ಹೇಳ್ತೀನಿ ನೋಡಿ ಕೇಳಿ. ಸರಿ, ಗುಕೇಶ್ ಅವ್ರು ಇದ್ದಾರಲ್ಲ, ಅವರಿಗೆ ಪರಿಚಯ ಇದ್ದವ್ರು ಕೇಳಿದ್ರಂತೆ, ನಿನಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ನೀ ಯಾವುದರಲ್ಲಿ ಬೆಳಿಬೋದು ಅಂತ ಕೇಳಿದ್ರಂತೆ ಅವನ್ನ, ಗುಕೇಶ್ ಅವ್ರನ್ನ. ಅವ್ನು ಹೇಳಿದಂತೆ, ನಂಗೆ ಚೆಸ್ಸಲ್ಲಿ ಭಾಳ ಇಂಟ್ರೆಸ್ಟ್ ಇದೆ, ಹಂಗೆ ನಾನು ಚೆಸ್ಸಲ್ಲೇ ವರ್ಲ್ಡ್ ಚಾಂಪಿಯನ್ ಆಗಬೇಕು, ಹಂಗೆ ಅದು ಅವನು ಹುಟ್ಟಿದಾಗಿಂದ ಡ್ರೀಮ್ ಇತ್ತಂತದು. ನಮ್ಮ ದೇಶದ 18 ವರ್ಷದ ಹುಡುಗ ಗುಕೇಶ್ ಅವರು ಮೊನ್ನೆ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಆದರು. ಎಲ್ರಿಗೂ ಆ ಹುಡುಗ ಒಬ್ಬ ಚಾಂಪಿಯನ್ ಆಗಿ ಕಾಣಿಸಿದ್ರು, ಆದರೆ ನನಗೆ ಆ ಹುಡುಗ ಒಬ್ಬ ಜೆಂಟಲ್ಮನ್ ಆಗಿ ಕಾಣಿಸ್ತಾ. ವರ್ಲ್ಡ್ ಚೆಸ್ ಚಾಂಪಿಯನ್ ಆದಮೇಲೆ ಆ ಹುಡುಗ ಅಲ್ಲಿಂದ ಎದ್ದೇಳ್ತಾರೆ. ಎದ್ಮೇಲೆ ತಾವು ಕೂತಿದ್ದಂತಹ ಚೇರ್ನ ಸರಿಯಾಗಿ ಸರಿಸಿಡ್ತಾರೆ. ಅವರು ಆ ರೂಮಿಂದ ಹೊರಗೆ ಹೋಗ್ಬೇಕಾದ್ರೆ ಬಾಗಿಲು ತೆಗಿತಾರೆ, ಆದರೆ ತಮ್ಮ ಹಿಂದೆ ಬರ್ತಿರೋರಿಗೆ ಆ ಬಾಗಿಲು ತಾಗಬಾರ್ದು ಅಂತ ಆ ಬಾಗಿಲಿಗೆ ತಮ್ಮ ಕೈ ಅಡ್ಡ ಕೊಡ್ತಾರೆ. ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ನ ಆಡ್ತಿದ್ರು ಕೂಡ ತನ್ನ ಹಣೆಗೆ ಗಂಧವನ್ನು ಇಟ್ಕೊಂಡು ಅದ್ರ ಮೇಲೆ ವಿಭೂತಿಯನ್ನು ಹಚ್ಕೊಂಡು ಒಬ್ಬ ಪ್ರೌಡ್ ಇಂಡಿಯನ್ ಆಗಿ ಹೋಗಿ ಕೂತ್ಕೋತಾರೆ. ಇದು ಒಬ್ಬ ಸಾಧಕನಿಗಿರಬೇಕಾಗಿರುವಂತಹ ಸರಳತೆ ಮತ್ತು ವಿನಯತೆ. ಬಿಕಾಸ್ ಒಂದು ಕೊಡಪಾನ ತಗೊಂಡು ನಾವು ನದಿಯಿಂದ ನೀರು ತುಂಬಬೇಕಾದ್ರೆ ಆ ಕೊಡಪಾನ ಎಷ್ಟು ಬಾಗುತ್ತೋ ಅಷ್ಟು ಅದರೊಳಗಡೆ ನೀರು ತುಂಬುತ್ತೆ. ಅದೇ ಥರ ಒಬ್ಬ ವ್ಯಕ್ತಿ ಎಷ್ಟು ವಿನಯತೆಯಿಂದ ಇರ್ತಾನೋ, ಎಷ್ಟು ಸರಳತೆಯಿಂದ ಇರ್ತಾನೋ, ಅಷ್ಟೇ ಅವನಿಗೆ ಜ್ಞಾನ ಸಿಗುತ್ತೆ, ಅವನು ಅಷ್ಟೇ ದೊಡ್ಡ ಸಾಧಕನು ಕೂಡ ಆಗ್ತಾನೆ. I want to become the youngest world chess champion. ನಾವು ಇವಾಗ ಹೋಗಿ ಕ್ಯಾರಮ್ ಬೋರ್ಡ್ ಆಡ್ತಿದ್ದೆ. ಆಡಿ ನಮ್ಗೆ ಭಾಳ ಲೈಕ್ ಆಗ್ಬಿಡ್ತದೆ ಕ್ಯಾರಮ್ ಬೋರ್ಡ್. ಅವಾಗ ನಾವು ಅದೇನರ ಲೈಕ್ ಆಯ್ತಂತ ತಿಳ್ಕೊ ಗೈಸ್, ನಿಮ್ಗೆ ಹೇಳ್ತಾ ಇರೋದು, ಅದೇನರ ಲೈಕ್ ಆಯ್ತಂತ ತಿಳ್ಕೊ, ಅದನ್ನು ನಾವು ಸಕ್ಸಸ್ ಆಗಮಟ್ಟ ಬಿಡಬಾರ್ದು. ನಿಜ ಇದೆ. ಕನ್ನಡದಾಗ ಒಂದು ಗಾದೆ ಐತಿ, 7 ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಗೈಸ್. ಅವನು ಸಕ್ಸಸ್ ಆದ ಗೈಸ್ ನೋಡಿ ಗೈಸ್. ಇನ್ನೇನು ಮುಗಿದ ತಂದ್ಕೊಡ್ದ ಗೊತ್ತಾಗ್ಬಿಡ್ತು ಗೈಸ್, ನಾನು ಗೆಲ್ತೀನಂತ ಗೈಸ್. ಮುಂದೆ ಒಂದು ಕ್ಲಿಪ್ ಆಗಿರಿ, ನೋಡ್ಕೊಂಬನ್ನಿ ಗೈಸ್. ಅವ್ರ ಫಾದರ್ ಏನು ಹೇಳ್ತಾರೆ, ಅವರು ಸಕ್ಸಸ್ ಹೆಂಗೆ ಸಿಕ್ತೆ ಗೈಸ್. ಒಂದು ಸ್ವಲ್ಪ ಶಾರ್ಟ್ ಸ್ಟೋರಿ ಹಾಕಿರ್ತೀನಿ, ಒಂದು ನೋಡ್ಕೊಂಬರ್ರಿ ಗೈಸ್. ನನಗಂತೂ ಅವ್ನು ನೋಡಿ ಭಾಳ, ನಾನು ಈ ಸಕ್ಸಸ್ ಆದ್ರೆ ಆ ಥರ ಆಗ್ಬೇಕು ಗೈಸ್. ಡ್ರೀಮ್ ಇಟ್ಕೊಂಡ್ರಿ ಯಾವ ಥರ ಇಟ್ಕೋಬೇಕಂದ್ರೆ, ಸಿಕ್ಕರೆ ನಾವು ಇಷ್ಟು ಸ್ಟಾರ್ ಆಗ್ಬೇಕಂದ್ರೆ ನಮ್ಮನ್ನೆಲ್ಲರೂ ಹಿಡ್ಕೊಂಡು ಫೋಟೋ ತೆಗಿಬೇಕು ಗೈಸ್. ಕಷ್ಟ ಅಂದ್ರೆ ಗೈಸ್ ಯಾವುದರಲ್ಲೂ ಸುಲಭ ಅಂತಿಲ್ಲ.
ಎಲ್ಲದರಲ್ಲೂ ಕಷ್ಟ ಇದೆ, ಬಟ್ ನಾವು ಕಷ್ಟನ ಇಷ್ಟಪಟ್ಟು ಮುಂದೆ ಹೋಗ್ಬೇಕು ಅದ್ರೊಳಗೆ. ಗೈಸ್ ಚೇರ್ಸ್ ಗೈಸ್, ಎಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಇವಾಗ ಒಂದೇನೆ ಸ್ಕ್ರಿಪ್ಟ್ ಬರೆದು ಒಂದು ರೀಲ್ಸ್ ಮಾಡ್ಬೇಕಂತ ಮಾಡಿದ್ದೀನಿ. ಇವಾಗ ಇಲ್ಲೊಂದು ಪೇಜ್ ಇಟ್ಟಿರ್ತೀನಿ, ಅದೇ ನಂದು ಇನ್ಸ್ಟಾಗ್ರಾಮ್ ಪೇಜು. ಗೈಸ್ ಹೋಗಿ ಸಪೋರ್ಟ್ ಮಾಡಿ. ಇವಾಗ ಬ್ಲಾಗ್ ಏನು ನೋಡೋ ಟೈಮ್. ಐ ಹೋಪ್ ಈ ಬ್ಲಾಗ್ ಸೇರಿದೆ ಅಂತ ಅಂದ್ಕೊಂಡಿನಿ. ಸೇರಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಗೈಸ್ ಐ ಹೋಪ್ ಎಲ್ಲ ನೋಡ್ರಿ ಅಂತ ಅನ್ಕೊತೀನಿ. ಚಿಯರ್ಸ್ ಗೈಸ್. ಗೈಸ್ ಇಲ್ಲಪ್ಪ ಏನೋ ಹೇಳ್ತಾರಂತ ನಿಮಗೆ ಕೇಳ್ರಿ ಗೈಸ್. Hello guys, my new vlog. Please to channel my Sakrapara. Sacrifice.